ನನ್ನ ಹೆಸರು ಕೋಮ್ಲಾ ಅಂತ ಉಲ್ಲಂಕಲ್ ಗ್ರಾಮದ ನಿವಾಸಿ ಮಾತಾಡ್ತಾ ಇರೋದು. ಮೊನ್ನೆ DC ಆಫೀಸ್ ಹತ್ರ ನಾನು ಮಾತಾಡಿರೋದು ಅಂಬೇಡ್ಕರ್ ಪುತ್ಥಳಿಗೆ ಆಗ್ಲಿ ಇಲ್ಲ ಇದಕ್ಕೆ ಬೋಲ್ಡ್ ಸ್ಟ್ಯಾಚ್ಯೂ ಕಟ್ಟೋದಕ್ಕೆ ಆಗ್ಲಿ ಏನಕ್ಕೆ ಆಗ್ಲಿ ನಾವು ವಿರೋಧ ಮಾಡ್ತಾ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೇಳಿದ್ದೇನಂದ್ರೆ ನಮ್ಮೂರ್ ಸಮಸ್ಯೆ ನಾವೇ ಬಗೆಹರಿಸ್ಕೊಂತೀರಿ. ಬೇರೆ ಊರಿನಿಂದ ಕರ್ಸ್ಬಿಟ್ಟು ಶ್ರೀಕಾಂತ್ ರಮಣ ಮತ್ತೆ ಸಂದೇಶ್ ಅವರು ಬಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಇದೇ ಸರ್ಕಲ್ ಅಲ್ಲಿ ಅವ್ರ ಏನಾದ್ರು ನಿಮ್ ಮನೆ ಬಾಕ್ಲಿಗೆ ಬಂದು ಓಟ್ ಕೇಳಿದ್ರೆ ಏನಾದ್ರು ಮಾಡಿದ್ರೆ ಚಪ್ಪಲಿಯಲ್ಲಿ ಹೊಡಿರಿ ಪರ್ಕೆಲ್ ಹೊಡಿರಿ ಅಂತ ಹೇಳೋರಲ್ಲ, ಏಕಾಏಕಿ ಬಂದು ನಾನ್ ಹೇಳೋದೊಂದೇ, ಇದೇ ಊರಲ್ಲಾಗ್ಲಿ ಇನ್ನೊಂದ್ ಊರಲ್ಲಾಗ್ಲಿ ಕುತ್ಕೊಬೇಕು. ಏನ್ ನಿಮ್ ಸಮಸ್ಯೆ ಏನು, ಇವ್ರ ಸಮಸ್ಯೆ ಏನು. ನಮ್ಮೂರು ವಿಷಯನೇ ಹೇಳ್ತಾ ಇಲ್ಲ ನಾನು. ಬೇರೆ ಊರುಗಳಿಗೆಲ್ಲ ಹೋಗ್ತಿರಿ ನೀವು ಹೋರಾಟಗಾರರೇ, ಪರವಾಗಿಲ್ಲ ಮಾಡ್ರಿ, ಒಳ್ಳೇದೇ ಅದು. ಒಬ್ರಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ತಪ್ಪೇನಿಲ್ಲ. ನಾನು ಹೇಳ್ತೀನಿ, ನಾನು ವಾದ ಮಾಡ್ತಾ ಇರೋದಂದ್ರೆ ಏಕಾಏಕಿ ಬಂದು ನೀವ್ ಮಾತಾಡಿದ್ರಲ್ಲ, ಆ ಊರು ಈ ಊರು ಇವ್ರನ್ನ ಕೂಣಿಸ್ಬಿಟ್ಟು ಏನ್ ನಿಮ್ ಸಮಸ್ಯೆ, ಯಾಕೆ ಹಿಂಗ್ ಮಾಡ್ಕೊಂಡ್ರಿ ಅಂತ ಕೇಳ್ಬೇಕಾಗಿತ್ತು. ನೀವ್ ಕೇಳ್ದಿರ ಬಂದ್ಬಿಟ್ಟು ಏಕಾಏಕಿ ಹಂಗೆ ಪರ್ಕೆಲ್ ಹೊಡೀರಿ ಚಪ್ಪಲಿಯಲ್ಲಿ ಹೊಡೀರಿ ನಿಮ್ ಮನೆ ಬಾಕ್ಲಿಗೆ ಬಂದೆ ಅಂತ ನೀವೇ ಹೇಳ್ಬಿಟ್ಟು ಬೆಂಕಿ ಇಕ್ಬಿಟ್ಟು ಹೋಗಿದ್ದೀರೋ. ನಾನು ಇವಾಗೂ ಹೇಳ್ತೀನಿ, ಮೊನ್ನೆನೂ ಅದೇ ಹೇಳಿರೋದು, ನಾನು ಸುಳ್ಳು ಹೇಳ್ತಾ ಇಲ್ಲ. ಇದು ಮೇನ್ ಪಾಯಿಂಟ್. ಮತ್ತೆ ನಮ್ಮೂರವ್ರೆ ಅಂಜಿನಕ್ಕ ಮತ್ತು ಶೋಭಾ ಅನ್ನೋರು ನನ್ ಮೇಲೆ ಇದೇ ನ್ಯೂಸ್ ಚಾನಲ್ ಅವ್ರಿಗೆ ವಿರೋಧವಾಗಿ ಏನ್ ಹೇಳಿದಾರಂದ್ರೆ, ಅವಮ್ಮ ಕೋಮ್ಲಾ ಹೇಳಿದಾಳಲ್ಲ, ಮನೆ ಬಾಕ್ಲಿಗೆ ಬರ್ಸ್ಕೊಳಲ್ಲ, ಬಾಕ್ಲಲ್ಲಿ ನಿಂತ್ಕೊಂಡು ನೀರ್ ಕೊಡ್ತಾರೆ, ಮತ್ತೆ ದೇವಸ್ಥಾನಗಳಲ್ಲಿ ಸೇರ್ಸಲ್ಲ ಅವ್ರು ಅಂತ ಈ ತರ ಎಲ್ಲ ನಮ್ಮ ಮೇಲೆ ಆರೋಪ, ಇಲ್ಲದ ಸಲ್ಲಿದ ಆರೋಪ ಎಲ್ಲ ಮಾಡ್ತಾವ್ರೆ. 3 ತಿಂಗಳಿಂದ ಕೇಳ್ಸ್ಕೊಂಡ್ ಸೈಲೆಂಟ್ ಆಗಿದ್ದೀರಿ. ಯಾಕಂದ್ರೆ ಊರಲ್ಲಿ ಗಲಾಟೆ ಬೇಡ, ನಾವ್ ಫಸ್ಟ್ ನಿಂದ ಹೆಂಗಿದ್ರಿ ಹಿಂಗೆ ಇರೋಣ, ಗಲಾಟೆ ಬೇಡ ಅಂತಾನೆ ನಾವ್ ಇದ್ದಿದ್ದು. ಅಷ್ಟ್ ಆರೋಪ ಮಾಡಿದ್ರಲ್ಲ ಅವ್ರು. ಇದೇ ಕೈವಾರ ತಾತನ್ ದೇವಸ್ಥಾನದಲ್ಲಿ ವಿಗ್ರಹಗೆ ಅಭಿಷೇಕ ಇನ್ನು ಪ್ರತಿಷ್ಠಾಪನೆ ಮಾಡಿ ಒಳಗ್ ಕರ್ಕೊಂಡು ಹೋಗಕ್ ಮುಂಚೆಯಿಂದ ಹಿಡಿದು ಒಳಗಡೆ ಹೋಗಿ ಗರ್ಭದ ಗುಡಿ ಒಳಗಡೆ ಎಂಟ್ರೆನ್ಸ್ ಅಲ್ಲೇ ದೇವ್ರ ಮುಂದ್ಗಡೆ ಫೋಟೋ ಸಮೇತ ತೋರಿಸ್ತೀನಿ. ಇದು ಫಸ್ಟ್ ಪಾಯಿಂಟ್. ಮತ್ತೆ ಗುರುಪ್ರವೇಶ ಮನೆಗಳಿಗೆ ಬರಸಲ್ಲ ಅಂತ ಹೇಳ್ಬಿಟ್ರಲ್ಲ, ಅದು ಪಕ್ಕ ಫೋಟೋ ಸಮೇತ ಕಳಿಸ್ತೀನಿ. ನಮ್ಮ ಮನೆಗಳಲ್ಲಿ ಎಲ್ಲಾರ ಮನೆಗಳಲ್ಲೂ ಬಂದು ಮತ್ತೆ ಫೋಟೋ ಇಡ್ಕೊಂಡು ಅವ್ರು ನಮ್ ಜೊತೆ ಕುತ್ಕೊಂಡು ಊಟ ತಿಂದಿರೋತನಿಂದ ಹಿಡ್ದು ಅಷ್ಟು ಚೆನ್ನಾಗಿದ್ರಿ ನಾವು, ಅಷ್ಟು ಚೆನ್ನಾಗಿದ್ರಿ. 5 ವರ್ಷ ನಿಮ್ಗೆ ಓಟ್ ಹಾಕಿ ಗೆಲ್ಸಿ ಎಲ್ಲಾ ಮಾಡಿದ್ರಲ್ಲ ಸುನೀಲ್ ಅಣ್ಣ ಮತ್ತೆ ನೀವು ಗೌರಮ್ಮ ಅವ್ರೆ, ನಿಮ್ನ ಓಟ್ ಹಾಕಿ ಇಷ್ಟು ಮಾಡಿದ್ದಕ್ಕೆ ಏಕಾಏಕಿ ನಾನ್ ಮಾತಾಡಿರೋದ್ರಲ್ಲಿ ತಪ್ಪು ಅಂತ ಹೇಳಿ ನಾನ್ ನಿಮ್ ಬಗ್ಗೆ ನಾನ್ ಮಾತಾಡಿಲ್ಲ. ಸಂದೇಶ್ ಮತ್ತೆ ಅವರು ಶ್ರೀಕಾಂತ್ ರಮಣ ಅವ್ರ ಬಗ್ಗೆನೇ ನಾನು ಹೇಳಿದ್ದು. ನಮ್ಮೂರ್ಗ್ ಬಂದ್ಬಿಟ್ಟು ಕೂಡ್ಸ್ ಮಾತಾಡ್ಬೇಕಾಗಿತ್ತು ನೀವು, ನಾನ್ ತಪ್ಪು ಮಾತಾಡಿಲ್ಲ. ಶೋಭಾ ಅವ್ರು ಹೇಳಿದ್ರಲ್ಲ, ನೀರಲ್ಲಿ ಸಪ್ರೇಟ್ ಭೇದ ಇಲ್ಲ, ಬೋರಲ್ಲಿ ಸಪ್ರೇಟ್ ಭೇದ ಇಲ್ಲ. ನಿಜ, ನಾವ್ ಎಲ್ಲೂ ಭೇದ ಭಾವ ಮಾಡಿಲ್ಲ, ಸ್ಕೂಲಲ್ಲೂ ಮಾಡಿಲ್ಲ, ದೇವಸ್ಥಾನದಲ್ಲೂ ಮಾಡಿಲ್ಲ, ಮನೆ ಒಳಗಡೆ ಮಾಡಿಲ್ಲ. ನಿಮ್ಗೆ ಈ ತರ ಪ್ರೂಫ್ ಬೇಕು ಅಂತ ನನ್ಗೆ ಇಷ್ಟ ದಿನ ಗೊತ್ತಿರಲಿಲ್ಲ. ನಾನು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೆ, ಇವಾಗ ಪ್ರೂಫ್ ಸಮೇತ ತೋರಿಸ್ತೀನಿ. ಅದೊಂದ್ ಪಾಯಿಂಟ್ ಇಲ್ಲಿ. ಶೋಭಾ ಅವ್ರೆ, ನೀವ್ ಹೇಳಿದ್ರಲ್ಲ ಸ್ಕೂಲಲ್ಲಿ ಭೇದ ಭಾವ ಇಲ್ಲ ಮತ್ತೆ ನೀರಲ್ಲಿ ಭೇದ ಭಾವ ಇಲ್ಲ, ಅದೆಲ್ಲ ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ಗೌರ್ಮೆಂಟ್. ಒಪ್ಕೊಂತೀನಿ, ಗೌರ್ಮೆಂಟ್ ಅವ್ರು ಕೊಟ್ಟಿರ್ತಾನೆ. ಅದೇ ನೀರ್ ಮಾತ್ರ ಗೌರ್ಮೆಂಟ್ ಅವ್ರು ಕೊಡ್ಬೇಕು, ಸ್ಕೂಲ್ದೆಲ್ಲ ಗೌರ್ಮೆಂಟ್ ಅವ್ರು ಕೊಡ್ಬೇಕು. ಇಲ್ಲಿ ಸಮುದಾಯ ಭವನ ಗೌರ್ಮೆಂಟ್ ದಮ್ಮ, ನಿಮ್ಮ ಅಪ್ಪಂದೇನಲ್ಲ ಅಂತ ಅವ್ರು ಹೇಳಿದಾರೆ. ಅದ್ ನಮ್ದು ಗೌರ್ಮೆಂಟ್ದು, ಅದು ರಿಸರ್ವೇಶನ್ ಆಗಿದೆ. ನಾವು ಬರ್ತೀರಿ, ಸೂಕ್ತವಾದ ಜಾಗ ತೋರಿಸ್ತೀರಿ, ಎಲ್ಲಿ ಪುತ್ಥಳಿ ಕಟ್ಬೇಕು ಅಂತ ಹೇಳ್ತೀರಿ ಅಂತ DC ಆಫೀಸಲ್ಲಿ ಹೇಳಿರೋದಕ್ಕೋಸ್ಕರ ನಾವು ಸೈಲೆಂಟ್ ಆಗಿರೋದೇ ಹೊರ್ತು ನಿಮ್ಗೆಲ್ಲೂ ಬಂದು ನೀವು ಕಟ್ಟೋ ಹತ್ರ ಎಲ್ಲ ಬಂದು ನಾವು ಅಡ್ಡಿ ನಿಂತ್ಕೊಂತ ಇಲ್ಲ, ಸರಿನಾ? ಅವ್ರು ಹೇಳಿದಾರಲ್ಲ, ಅವ್ರು ಹೇಳೋ ತನಕ ನಾವು ಕಾನೂನು ಬದ್ಧವಾಗಿ ಕಾನೂನು ಮರ್ಯಾದೆ ಕೊಟ್ಕೊಂಡು ಹೋಗ್ತಾ ಇರೋದು. ನಿಮಗ್ ಗೌರ್ಮೆಂಟ್ ಅವ್ರು ಇಷ್ಟ ಅನುಕೂಲ ಮಾಡ್ಕೊಟ್ಟಿದಾರಲ್ಲ, ನೀವೆಲ್ಲಿ ಗೌರ್ಮೆಂಟ್ಗೆ ತಲೆ ಬಾಗ್ಸ್ತಾ ಇದೀರಿ? ನೀರ್ ಮಾತ್ರ ಗೌರ್ಮೆಂಟ್ ಕೊಟ್ಟಿದ್ದು ಅಂತ ಏಕಾಏಕಿ ಹೇಳ್ತಾ ಇದೀಯಾ. ಮತ್ತೆ ಸ್ಕೂಲ್ ಗೌರ್ಮೆಂಟ್ ಕೊಟ್ಟಿದ್ದು, ಅವಳು ಯಾರು ಕೇಳೋಕೆ ಅಂತ ಆ ಕ್ವಶನ್ ಮೇನ್ ಪಾಯಿಂಟ್. ಅವಳು ಯಾರು ಅಂದ್ರೆ ಇದೇ ಊರ್ ಗ್ರಾಮಸ್ಥಳಮ್ಮ, ನಿಮ್ಮವ್ರಿಗೆ ನಾನು ಓಟ್ ಹಾಕಿದೀನಿ, ಕೇಳೋ ಅವಶ್ಯಕತೆ ಇದೆ ನನ್ಗೆ. ನೀನ್ ಯಾಕೆ ಆ ಮಾತು ಕೇಳ್ದೆ, ನೀನ್ ಯಾರು ಅಂತ ಕೇಳ್ಬಾರ್ದು ಅಂತ ಅದೇ ಅಂಬೇಡ್ಕರ್ ಹೇಳಿದಾರೆ. ಶ್ರೀಕಾಂತ್ ರಮಣ ಅವರು ಇದೇ ನಮ್ಮ ಅಣ್ಣ ಆದ ನಾರಾಯಣ ಸೋಮಣ್ಣ ನೀನು ಅಂದಿದ್ದಕ್ಕೆ ಏನಂತ ಹೇಳಿದ್ರು ಗೊತ್ತಾ? ಅವ್ರು ನೆನ್ಪಾಯ್ತೋ ಇಲ್ಲ ಗೊತ್ತಿಲ್ಲ, ನಾನ್ ನೆನ್ಪಿಟ್ಕೊಂಡಿದ್ದೀನಿ. ಅಣ್ಣ ಶ್ರೀಕಾಂತ್ ರಮಣ ಅವ್ರೆ, ನಿಮ್ಮವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಏನಂತ ಅಂದ್ರೆ ಅವ್ರು ನನ್ನ ಏನಂದ್ರು ಗೊತ್ತಾ, ನೀನ್ ಯಾರು ಅಂತ ಕೇಳಿದ್ರು. ನೀನ್ ಅವ್ರ ಬುದ್ಧಿ ಹೇಳ್ಬೋದ್ ತಾನೆ? ಕೇಳೋ ಅವಶ್ಯಕತೆ ಇಲ್ಲ, ನೀನು ಅನ್ಬಾರ್ದು, ನೀವು ಅಂತ ಮರ್ಯಾದೆ ಕೊಡ್ಬೇಕಂತ ನೀನೇ ನಮ್ ಊರ್ ನಾರಾಯಣ ಸೋಮಣ್ಣ ಗ್ರಾಮಸ್ಥರಿಗೆ ಹೇಳಿದ್ಯಾ. ನನಗ್ ಮರ್ಯಾದೆ ಕೊಡ್ಬೇಕು ಅಂತ ನೀನು ಹೇಳ್ಕೊಡ್ಬೇಕಲ್ಲ ಅಣ್ಣ ಅವ್ರಿಗೆ. ಏನಣ್ಣ ಬರ್ತಾ ಇದ್ಯಾ ಹೋಗ್ತಾ ಇದ್ಯಾ, ಬರ್ತಾ ಇದ್ಯಾ ಹೋಗ್ತಾ ಇದ್ಯಾ? ಅದೇ ಮುನಾಜಣ್ಣ ಅವ್ರು ದುಡ್ಡು ತಗೊಂಡವ್ರೆ ಅಂತ 5 ಲಕ್ಷ ಅಂತ ಹೇಳಿದ್ರಲ್ಲ, ಪ್ರೂಫ್ ತೋರ್ಸ್ರಿ. ಹೆಂಗ್ ಹೇಳಿದ್ರಿ ನೀವು? ನೀವೆಲ್ಲ ಬರ್ತಾ ಇದ್ದೀರಿ, ನೀವು ದುಡ್ಡು ತಗೊಳಲ್ವಾ? ಹೆಂಗ್ ಹೇಳ್ತೀರಿ ನೀವು ದುಡ್ಡು ತಗೊಳಲ್ಲ ಅಂತ? ಅವ್ರು ಹಂಗೆ ಇವತ್ತಕ್ಕೊಂದು ಟೀ ಆಗ್ಲಿ ಏನೇ ಆಗ್ಲಿ ತಗೊಂಡಿಲ್ಲ. ಆ ಮುನಾಜಣ್ಣ ಬಂದ್ಬಿಟ್ಟು ನೋಡಿದ್ರು,
ಎಲ್ಲ ವ್ಯವಸ್ಥೆ ಹೆಂಗಿದೆ ಏನು ಎಲ್ಲ ನೋಡಿದ್ರು, ನಿಮ್ ಪರನೇ ನಿಂತಿದ್ರು. ರಾತ್ರಿ ಆಡಿದ್ ಮಾತ್ ಬೆಳಗ್ಗೆ ಇಲ್ಲ ಅಣ್ಣ ನೀವು. ಅದಕ್ಕೆ ಅವ್ರ ಏನ್ ಮಾಡಿದ್ರು, ನ್ಯಾಯ ಯಾವ ಕಡೆ ಇದೆ ಆ ಕಡೆ ಬಂದ್ರು. ಅದ್ ಬಿಟ್ಬಿಟ್ಟು ಸರವಣಿಯವರೆಲ್ಲ ದುಡ್ಡು ಕೊಟ್ಟವ್ರೆ, ಅವ್ರ ಪರ ಹೊಲ್ಟೋಗಿದ್ದಾರೆ. ನಮ್ಮ ಹತ್ರ 5 ಲಕ್ಷ ಕೇಳಿದ್ರು, ನೀವ್ ಪ್ರೂಫ್ ತೋರ್ಸ್ರಿ ಅಣ್ಣ. ನಮ್ಮ ಹತ್ರ ಅವ್ರ ದುಡ್ಡು ಇಸ್ಕೊಂಡಿಲ್ಲ, ನಮ್ ಪರ ಮಾತ್ರ ಇದಾರ ಅಷ್ಟೇ. ಇನ್ನೊಂದ್ ಮಾತು ಹೇಳ್ತೀನಿ, ಇಷ್ಟು ಹೋರಾಟ ಮಾಡ್ತಾ ಇದೀರಲ್ಲ, ಈ ಗೌರ್ಮೆಂಟ್ ಸ್ಕೂಲು ಮುಚ್ಚೋಗ್ತಾ ಇದ್ದಪ್ಪ. ಉಲ್ಲಂಕಲ್ ಗೌರ್ಮೆಂಟ್ ಸ್ಕೂಲು ಮುಚ್ಚೋಗ್ತಾ ಐತೆ. ಸ್ಟ್ರೆಂತ್ ಎಷ್ಟಾಗಿದೆ ಗೊತ್ತಾ? 30 ಕಮ್ಮಿ ಬಂದೈತೆ. ಅದ್ರ ಬಗ್ಗೆ ಮಾತಾಡಿ ಹೋರಾಟ ಮಾಡ್ರಿ ನೀವು. ಬೇರೆ ಇರೋದು ಎಲ್ಲೆಲ್ಲೋ ಅಂಬೇಡ್ಕರ್ ಶಿಕ್ಷಣಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅದೇ ಗೌರ್ಮೆಂಟ್ ಸ್ಕೂಲ್ ಮುಚ್ಚಾಕಂದ್ಮೇಲೆ ಈ ಊರ್ ಏನಕ್ಕೆ? ಈ ಊರಲ್ಲಿ ಇರೋದೇನಕ್ಕೆ ನಾವೆಲ್ಲ? ಅದ್ರ ಬಗ್ಗೆ ಮಾತಾಡ್ರಿ. ಯಾರೇ ಆಗ್ಲಿ, ನೀವು ನಾನು ಎಲ್ಲೂ ಮರ್ಯಾದೆ ಕೊಟ್ಟಿಲ್ಲ, ನಿಮ್ ಮರ್ಯಾದೆ ಕೊಟ್ಟೆ ಮಾತಾಡ್ಕೊಂಡ್ ಬಂದಿದ್ದೀನಿ, ಸರಿನಾ? ಇದೇ ಆಂಜಿನಕ್ಕ ನೀನ್ ಹೇಳ್ದಲ್ಲ, ಆ ಅಮ್ಮ ಕೋಮ್ಲ ಹೇಳೋಳಲ್ಲ, ಸಮುದ್ರಕ್ಕೆ ನಮ್ ಕಟ್ಟಿಸ್ಕೊಟ್ಬಿಡ್ಲಿ, ನಾನ್ ಸೈಲೆಂಟ್ ಆಗಿ ಮನೆಗೆ ಇದ್ದೋಗ್ತೀನಿ ಅಂತ ಹೇಳ್ದಲ್ಲ. ಸರಿ, ಕಟ್ಟಿಸ್ಕೊಡೋಣ. ಅದ್ ನಮ್ಮಪ್ಪಂದಲ್ಲಕ್ಕ, ನಿಮ್ಮಪ್ಪಂದು ಅಲ್ಲ, ಗೌರ್ಮೆಂಟ್ ಅಕ್ಕ ಅದು. ಅವ್ರು ಬರ್ಲಿ, ಹೇಳಿ, ಸೂಕ್ತವಾದ ಜಾಗ ತೋರಿಸ್ಲಿ. ಅದೇ ನನ್ನ ತಮ್ಮನಾದ ಮಹೇಶ್ ಹೇಳಿದಾನಲ್ಲ, ನಾವೇ ದುಡ್ಡೆಲ್ಲ ಹಾಕಿ ಕಟ್ಟಿ ನಾವೆಲ್ಲ ಇನಾಗ್ರೇಷನ್ ಕೂಗ್ತೀವಿ. ಅವಾಗ ಬಂದು ಎಲ್ಲಾರು ಚಪ್ಪಾಳೆ ಹೊಡೆದು ಊಟ ತಿನ್ಬಿಟ್ಟು ಹೋಗೋಣ, ಸರಿನಾ? ಇದೇ ನಾನು ಹೇಳ್ತಾ ಇರೋದು. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ತಪ್ಪು ಹೇಳಿ ಕೇಳ್ಬೇಡ್ರಿ, ಸಾಕ್ಷಿ ಸಮೇತ ತೋರಿಸ್ತೀನಿ. ನೀವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀರಿ, ಯಾವ ಗುರು ಪ್ರವೇಶಕ್ಕೆ ಬಂದಿದ್ದೀರಿ, ನಾವ್ ಹೆಂಗಿದ್ರಿ ಎಲ್ಲ ತೋರಿಸ್ತೀನಿ. ನಿಂಗೆಲ್ಲಕ್ಕ ಮಾತಾಡಕ್ ಬರೋದು? ನನ್ ಮೇಲೆ ತಪ್ಪು ಆರೋಪ ಹೊಡ್ಬೇಡಕ್ಕ ನೀನು. ನಾನು ಕರೆಕ್ಟ್ ಆಗೇ ಮಾತಾಡ್ಕೊಂಡ್ ಬಂದಿದ್ದೀನಿ. ಇನ್ನೊಂದು ಕಾಮೆಂಟ್ಗಳು ಕೊಟ್ಟಿದ್ದೀರ ಅಣ್ಣ ಮತ್ತೆ ಅಕ್ಕ ತಂಗಿರ, ನೀವು ಕೇಳಿಸ್ಕೊಳ್ರಿ. ಅಂಬೇಡ್ಕರ್ ಫೋಟೋ ನಿಮ್ಮ ಮನೇಲಿ ಇದೆಯಾ ಅಂತ ಕೇಳ್ದಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಮನೇಲಿ ಇದೆಯಾ? ನನ್ನ ಮನಸ್ಸಿನಲ್ಲಿ ಇದೆ ಅಂಬೇಡ್ಕರ್. ನಾನು ತೆಗೆದು ತೋರ್ಸಕ್ ಆಂಜನೇಯ ಅಲ್ಲ ನಾನು. ಅರ್ಥ ಆಯ್ತಾ? ಅದು ಮೇನ್ ಪಾಯಿಂಟ್. ಇನ್ನೊಬ್ರು ಹಾಕಿದಿರಲ್ಲ ಅಣ್ಣ, ಫಸ್ಟ್ ನಾವು ಊರಾಗ ಬಂದಾಗ ಯಾಕೆ ಶ್ರೀಕಾಂತ್ ರಮಣ್ಣ ಅವ್ರ ಜೊತೆ ಬಂದಾಗ ಮಾತಾಡಿಲ್ಲ ಅಂತ ಹಿಂದೆ ವಿಡಿಯೋ ತೆಗೆದು ನೋಡ್ರಿ, ಅಲ್ಲೂ ಮಾತಾಡಿದೀನಿ ನಾನು ಎಲ್ಲೂ ಮಾತಾಡ್ದಿರಾ ಇಲ್ಲ, ಎಲ್ಲ ಕಡೆ ಮಾತಾಡಿದೀನಿ. ಇದೇ ಮಾತು ನಾನು ಮುಗಿಸ್ತಾ ಇದ್ದೀನಿ. ಬೇರೆ ಆರೋಪಗಳು ಮಾತ್ರ ನನ್ನ ಮೇಲೆ ಹೊರಿಸ್ಬೇಡ್ರಿ. ನಿಮ್ಗೆ ಹಂಗೂ ಆಸೆ ಇದ್ರೆ ಮನೆ ಗಂಟ ಬರ್ಬೇಕು ಅಂದ್ರೆ ದಯಮಾಡಿ ಬನ್ನಿ. ಟೀ ಕೊಡ್ತೀನಿ, ಊಟ ಕೊಡ್ತೀನಿ, ತಿನ್ಬಿಟ್ಟು ಅಣ್ಣ ತಮ್ಮ ತರ ಅಕ್ಕ ತಂಗಿ ತರ ಚೆನ್ನಾಗಿರೋಣ. ಅದೇ ನನ್ ಮೇಲೆ ಆರೋಪ ಮಾಡಿದಾರಲ್ಲ, ಅವರೆಲ್ಲ ದೇವಸ್ಥಾನ ಮೇಲ್ಗಡೆ ಬಿಡಲ್ಲ ಹಂಗೆ ಹಿಂಗೆ ಅಂತ. ಇರ್ಲಿ, ಅದ್ ಪರವಾಗಿಲ್ಲ. ನೋಡ್ರಿ, ಈ ಫೋಟೋ ಇದೆಯಲ್ಲ, ಇದು ನಾವು ನೋಡ್ರಿ ಫಸ್ಟ್ ದೇವ್ರನ್ನ ಕರ್ಕೊಂಬಂದು ಇನ್ನು ಒಳಗಡೆ ಗರ್ಭದ ಗುಡಿ ಕರ್ಕೊಂಡು ಹೋಗಕ್ ಮುಂಚೆಯಿಂದ ಸ್ಟಾರ್ಟ್ ಮಾಡಿರೋದು. ಇಲ್ಲಿಂದ ಅಲ್ಲಿ ಅವ್ನೆಲ್ಲೂ ನಾವು ಪಕ್ಕಕ್ಕೆ ಇಟ್ಟೇ ಇಲ್ಲ. ಮತ್ತೆ ಗರ್ಭದ ಗುಡಿ ಒಳಗಡೆನೆ ಬಿಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಇಲ್ಲಿ ನೋಡಿ, ಗರ್ಭದ ಗುಡಿ ಒಳಗೆ ಎಂಟ್ರೆನ್ಸ್ ಅಲ್ಲಿ ಫೋಟೋ ಪ್ರತಿಷ್ಠಾಪನೆ ಆದ್ಮೇಲೆ ಒಳಗಡೆ ಕರ್ಕೊಂಡಿದ್ದೀರಿ. ಇದು ಈ ಫೋಟೋ. ಮತ್ತೆ ಇಲ್ಲಿ ನೋಡಿ, ಜೊತೆಲೆ ಕೂತ್ಕೊಂಡು ಊಟ ತಿಂತಾ ಇದ್ದೀರಿ. ಭೇದ ಭಾವ ಮಾಡ್ತಾರೆ, ನಮ್ಮನ್ನೆಲ್ಲೂ ಒಳಗಡೆ ಬಿಡಲ್ಲ, ಊಟಕ್ಕ ಒಂದ್ ಫಂಕ್ಷನ್ ಕರಿಯಲ್ಲ. ಇಷ್ಟು ಆರೋಪಗಳು ನಿನ್ನೆಯಿಂದ ಕೇಳಿ ಸಾಕಾಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಶೋಭಾ ಅನ್ನೋ ವ್ಯಕ್ತಿ ನನ್ ಮೇಲೆ ಆರೋಪ ಮಾಡಿದ್ರಲ್ಲ, ಇಲ್ಲಿ ನೋಡ್ರಿ ಊಟ ತಿಂತಾ ಇದಾರೆ. ಇವರೆಲ್ಲ ಒಂದೇ. ನಾವೆಲ್ಲೂ ಜಾತಿ ಭೇದ ಭಾವ ಮಾಡಿಲ್ಲ. ನಾವೇನಂದ್ರೆ ಸೂಕ್ತವಾದ ಜಾಗದಲ್ಲಿ ಕಟ್ಟೋಣ ಅಂತ ಅಷ್ಟೇ ಹೇಳ್ತಾ ಇರೋದು. ಸೂಕ್ತವಾದ ಜಾಗ ನೋಡೋಣ, ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ, ಕಾನೂನ್ ರೀತಿಯಲ್ಲಿ ಹೋಗೋಣ, ಕಾನೂನು ಎಲ್ಲಿ ಹೇಳಿದ್ರೆ ಅಲ್ಲೇ ಮಾಡೋಣ ಅಂತಾನೆ ಹೇಳ್ತಾ ಇರೋದು. ಇಷ್ಟೇ ನಾನು ಹೇಳ್ತಾ ಇರೋದು. ಇನ್ನೊಂದು 48 ದಿನ ಭಜನೆ ಕೂಡ ದೇವಸ್ಥಾನದಲ್ಲಿ ಅವ್ರನ್ನೇ ಬಿಟ್ಟು ಮಾಡ್ಸಿದೀವಿ ನಾವು. ಅವರು ಮುನ್ರತ್ನ ಅನ್ನೋರು ಮೊನ್ನೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದುಡ್ಡು ಮಾತ್ರ ಕೇಳ್ತಾರೆ, ದೇವಸ್ಥಾನದಲ್ಲಿ ಬಿಡಲ್ಲ ಅಂತ ಹೇಳ್ತಾರೆ. ಭಜನೆ ಮಾಡೋ ಬಾಯಲ್ಲಿ ಸುಳ್ಳು ಮಾತ್ರ ಹೇಳ್ಬಾರ್ದಮ್ಮ. ಇದೇ ನಾನು ನಿಮ್ಗೆ ಹೇಳ್ತಾ ಇರೋದು, ಒಳ್ಳೆ ಬುದ್ಧಿ ಕೇಳಿಸ್ಕೊಡ್ರಿ.